ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿಕಂಠನ್ ಅಂತ ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಮಾತಾಡ್ತಾ ಇದೀನಿ. ನಾವು ಫರ್ನಿಚರ್ ಮ್ಯಾನುಫ್ಯಾಕ್ಚರ್. ನಾವು ಎರಡು ರೀತಿಯಾದ ಫರ್ನಿಚರ್ ನ ತಯಾರು ಮಾಡ್ತೀವಿ. ಒಂದು ಸ್ಪೇಸ್ ಸೇವಿಂಗ್ ಫರ್ನಿಚರ್, ಇನ್ನೊಂದು ರೆಗ್ಯುಲರ್ ಫರ್ನಿಚರ್. ನಾವು ಮಾಡುವಂತ ಪ್ರತಿಯೊಂದು ಫರ್ನಿಚರ್ ಕೂಡ ಕಸ್ಟಮೈಸ್, ನೋ ರೆಡಿಮೇಡ್. ಸೊ ನಾವು ಯಾವ ರೀತಿಯಲ್ಲಿ ಕಸ್ಟಮೈಸ್ ಮಾಡ್ತೀವಿ ಅಂತಂದ್ರೆ ಡಿಸೈನು, ಡೈಮೆನ್ಷನ್, ಮೆಟೀರಿಯಲ್ ಮತ್ತೆ ಕಲರ್. ಸೊ ಇದು ನಾಲ್ಕಲ್ಲಿ ಕೂಡ ನಾವು ಕಸ್ಟಮೈಸ್ ಮಾಡ್ತಾ ಇದೀವಿ. ಸೊ ನಾವು ಹಾಕುವಂತ ವಿಡಿಯೋ ಕೂಡ ಕಂಪ್ಲೀಟ್ ಆಗಿ ಏನೆಲ್ಲ ಹೊಸದಾಗಿ ಮಾಡ್ತೀವೋ, ಫಸ್ಟ್ ಟೈಮ್ ಮಾಡ್ತೀವೋ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿ ನಾವು ವಿಡಿಯೋ ಮಾಡ್ತೀವಿ. ಸೊ ಇವತ್ತು ಒಂದು ಪ್ರಾಡಕ್ಟ್ ಮಾಡಿದೀವಿ ಇವತ್ತು. ಸೊ ಇದು ಬಂದ್ಬಿಟ್ಟು ನಿಮಗೆ ಇದು ಐಡಲಿಕ್ ಸ್ಟೋರೇಜ್ ಕಾಟ್. ಇದು ಡೈಮೆನ್ಷನ್ ನೋಡ್ಬೇಕಾದ್ರೆ ಇದು ಹಿಂಗೇನೆ 6 ಫೀಟ್ ಇದೆ, ಹೀಗೆ 6 ಫೀಟ್ ಇದೆ. ಸೊ ಇದು ಯಾಕೆ ಈ ತರ 6x6 ಮಾಡಿದ್ರೆ ಕಸ್ಟಮರ್ ಮನೆಯಲ್ಲಿ ಸ್ಪೇಸ್ ಅವ್ರ ಮನೇಲಿ ಇಷ್ಟೇ ಇದೆ. ಸೊ ಇನ್ನು ಅರ್ಧ ಅಡಿ ಮಾಡಿದ್ರೆ ಕಿಂಗ್ ಸೈಜ್ ಆಗ್ತಾ ಇತ್ತು, ಬಟ್ ಅವ್ರ ಮನೇಲಿ ಅಷ್ಟು ಸೈಜ್ ಇಲ್ಲದಕ್ಕೆ ನಾವು ಸ್ಕ್ವೇರ್ ಆಗಿ ಮಾಡಿದ್ರೆ 6x6 ಮಾಡಿದ್ವಿ ಇದನ್ನ. ಓಕೆ, ಸೊ ಇವಾಗ ಇದು ಯಾವ್ದಲ್ಲಿ ಮಾಡಿ ಅಂತಿದ್ರೆ ಇದು ಬಂದ್ಬಿಟ್ಟು ನೋಡ್ಕೊಳ್ಳಿ, ಕಂಪ್ಲೀಟ್ ಎಲ್ಲ ಪ್ಲೇನ್ ಆಗಿದೆ, ಏನು ಇದಿಲ್ಲ, ತುಂಬಾ ಪ್ಲೇನ್ ಆಗಿದೆ. ಇದೆಲ್ಲ ಕೂಡ ಕಂಪ್ಲೀಟ್ ಪ್ಲೇವುಡ್. ಸೊ ಪ್ಲೇವುಡ್ ಅಂದ್ರೆ ತುಂಬಾ ಲೋ ಕ್ಲಾಸ್ ಪ್ಲೇವುಡ್ ಅಲ್ಲ, ಟರ್ಮೇಟ್ ಪ್ರೂಫ್ ಪ್ಲೇವುಡ್. ಅಂದ್ರೆ ನಿಮಗೆ 20-25 ವರ್ಷ ತನಕ ನಿಮ್ಗೆ ಇದರಲ್ಲಿ ಹುಳ ಅಂತ ಬರೋದಿಲ್ಲ, ಪೌಡರ್ ಬರೋದಿಲ್ಲ. ಪ್ಲೇವುಡ್ ಅಲ್ಲಿ ಚೆನ್ನಾಗಿರೋಂಥ ಪ್ಲೇವುಡ್ ಹಾಕಿದೀವಿ. ಮತ್ತೆ ಇದಕ್ಕೆ ಮೇಲೆ ಲ್ಯಾಮಿನೇಷನ್, ಗ್ಲಾಸಿ ಲ್ಯಾಮಿನೇಷನ್ ಹಾಕಿದೀವಿ. ಸೊ ಕಸ್ಟಮರ್ ಚಾಯ್ಸ್ ಮಾಡಿದ ಈ ಕಲರ್, ಈ ಒಂದು ಲ್ಯಾಮಿನೇಷನ್ ಡಿಸೈನ್ ಅವ್ರು ಚಾಯ್ಸ್ ಮಾಡಿದ್ದಾರೆ. ಮತ್ತೆ ಸೈಡ್ ಎಲ್ಲ ಕಂಪ್ಲೀಟ್ ಆಗಿ 2 mm by 45 mm ಅಲ್ಲಿ ಎಜ್ ಬೆಂಡಿಂಗ್ ಹಾಕಿದೀವಿ. ಇದು ಕಂಪ್ಲೀಟ್ ಆಗಿ 18 mm ಪ್ಲೇವುಡ್ ಇದೆ. ಸೊ ಇದರ ಮೇಲೆ ಟಾಪ್ ಬಾಟಮ್ ಅಲ್ಲಿ ಇದರಲ್ಲಿ ಎಜ್ ಬೆಂಡಿಂಗ್ ಹಾಕಿದ್ವಿ ನಾವು. ಸೊ ಮತ್ತೆ ಇದರಲ್ಲಿ ಕೂಡ ಟಾಪ್ ಬಾಟಮ್ ಪ್ಲೇವುಡ್ ಹಾಕಿದ್ವಿ. ಇದಕ್ಕೆ ಡಿಕೋ ಪೈಂಟ್ ಮಾಡಿದ್ವಿ. ಸೊ ಇನ್ಸೈಡ್ ಒಳಗಡೆ ಏನೆಲ್ಲ ಇದೆ ಕಂಪ್ಲೀಟ್ ಡಿಕೋ ಪೈಂಟ್, ಔಟ್ ಸೈಡ್ ಏನೆಲ್ಲ ಇದೆ ಕಂಪ್ಲೀಟ್ ಆಗಿ ಪ್ಲೇವುಡ್ ಹಾಕಿ, ಔಟ್ ಸೈಡ್ ಲ್ಯಾಮಿನೇಷನ್, ಇನ್ಸೈಡ್ ಡಿಕೋ ಪೈಂಟ್. ಮತ್ತೆ ಒಳಗಡೆ ಕಂಪ್ಲೀಟ್ ಆಗಿ ಮೆಟಲ್ ಫ್ರೇಮ್ ಐಡಲ್ ಸ್ಟೋರೇಜ್ ಮಾಡಿದೀವಿ. ಪಂಪ್ ಬಂದ್ಬಿಟ್ಟು ಯೂಸ್ ಮಾಡಿದ್ವಿ ಇದಕ್ಕೆ. ಓಕೆ, ಸೊ ಇದನ್ನ ನೋಡ್ಕೊಂಡಿದ್ರ ಡೈಮೆನ್ಷನ್ ಹೇಳ್ಬಿಟ್ಟೆ, ಮೆಟೀರಿಯಲ್ಸ್ ಬಗ್ಗೆ ಹೇಳ್ಬಿಟ್ಟೆ. ಸೊ ಕಲರ್ ನೋಡ್ಕೊಂಡ್ಬಿಟ್ಟಿದ್ರೆ ನೀವು ಇದು ಯಾವ ರೀತಿಯಲ್ಲಿ ಇದನ್ನ ಮೈಂಟೈನ್ ಮಾಡ್ಬೇಕಂತಂದ್ರೆ ತುಂಬಾ ಸಿಂಪಲ್. ನೀವು ಆರಾಮಾಗಿ 20 ವರ್ಷ 25 ವರ್ಷ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇದ್ರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಮನೆ ಶಿಫ್ಟಿಂಗ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ, ಮನೆ ಶಿಫ್ಟಿಂಗ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ. ಇದ್ರಲ್ಲಿ ಒಂದೇ ಒಂದು ಮೈಂಟೆನೆನ್ಸ್ ಏನ್ ಮಾಡ್ಬೇಕಂತಂದ್ರೆ ಬರೀ ಇಲ್ಲಿ ಗ್ರೇ ಕಲರ್ ಇದೆಲ್ಲ, ಇದು ಮಾತ್ರ ನೀವು 5 to 6 years ಒನ್ಸು ನೀವು ಇದಕ್ಕೆ ಡಿಕೋ ಪೈಂಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಮಗೇನು ಹೇಳಿದ್ರೆ ನಾವೇ ಮನೆಗೆ ಬಂದ್ಬಿಟ್ಟು ಇದಕ್ಕೆ ಡಿಕೋ ಪೈಂಟ್ ಮಾಡ್ಕೊಡ್ತೀವಿ. ಸೊ ಅದ್ರ ಇದರಲ್ಲಿ ಇರೋದು ಇಷ್ಟೇ ಕೆಲಸ, ಬೇರೆ ಏನು ಇದರಲ್ಲಿ ಹೋಗೋದೇನಿರಲ್ಲ. 10 years ಆದ್ಮೇಲೆ ಈ ಮೆಟಲ್ ಫ್ರೇಮ್ ಹಾಕಿದಲ್ವಾ, ಅದಕ್ಕೆ ಮಾತ್ರ ನೀವು ಪೌಡರ್ ಕೋಟಿಂಗ್ ಮಾಡ್ಬೇಕು. ಅದಕ್ಕೂ ನಮ್ಗೆ ಎದ್ರೆ ಮಾಡ್ಕೊಡ್ತೀವಿ. ಇಷ್ಟು ನೀವು ಮೈಂಟೈನ್ ಮಾಡ್ಕೊಂಡ್ರೆ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಎನಿ ಟೈಮ್ ಇದು ನಿಮಗೆ ದುಡ್ಡು ಲಾಸ್ ಇಲ್ಲ, ವರ್ತಬಲ್ ಇದೆ. ಈ ಒಂದು ಐಡಲಿಕ್ ಬೆಡ್ ಬಂದು ತುಂಬಾ ವರ್ತ್ ಇದೆ. ನೀವು ರೆಡಿಮೇಡ್ ಆಗಿ ತಗೊಂಡು ಬೇರೆ ಆಗಿ ಸೇಲ್ ಮಾಡುವಾಗ ಯಾರು ತಗೊಳ್ತಾ ಇಲ್ಲ, ಅದೆಲ್ಲ ಇರಲ್ಲ. ಸೊ ನೀವು ಸೇಲ್ ಮಾಡುವಾಗ ನಮಗೇನೆ ಹೇಳಿದ್ರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀವಿ. ಸೊ ಈ ರೀತಿಯಲ್ಲಿ ಇದೆ. ಇದನ್ನ ಇದು ವೆರಿ ಸಿಂಪಲ್ ಮೈಂಟೈನ್ ಮಾಡೋದು. ಸೊ ನೋಡಿದ್ರಾ, ಸೊ ಐಡಲಿಕ್ ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಓಪನ್ ಆಗಿದೆ ನೋಡಿ ನಿಮಗೆ. ಸೊ ನಿಜವಾಗ್ಲೂ ಇದು ತುಂಬಾನೇ ನಮ್ಮ ಹತ್ರ ಈ ಒಂದು ಐಡಲಿಕ್ ಸ್ಟೋರೇಜ್ ನಮ್ಮ ಹತ್ರ ತುಂಬಾ ಸಕ್ಸಸ್ಫುಲ್ ಮಾಡಲ್ ಇದು. ಈ ಒಂದು ಮೆಟಲ್ ಅಲ್ಲಿ ಮಾಡಿದ್ದೆಲ್ಲ ಪೌಡರ್ ಕೋಟ್ ಮಾಡಿದ್ರೆ ನಮಗೆ ತುಂಬಾನೇ ಹ್ಯಾಪಿ ಇದರಲ್ಲಿ. ಯಾಕಂದ್ರೆ ನಮಗೆ ಹಾಕಕ್ಕೆ, ಬಿಚ್ಚಕ್ಕೆ ಎಲ್ಲ ಕೂಡ ಇದು ಕಂಫರ್ಟಬಲ್ ಆಗಿದೆ. ಇದು ಆ ಒಂದು ರೀತಿಯಲ್ಲಿ ಒಂದು ಮಾಡಿದ್ವಿ ನಾವು. ಓಕೆ, ಸೊ ನೋಡ್ಕೊಂಡಿದೀರಾ ನೀವು. ಸೊ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾವು ಹೊಸ ಮಾಡಲ್ಸ್ ನಾವು ಮಾಡುವಾಗ ನಾವು ವಿಡಿಯೋ ಹಾಕ್ತಾ ಇರ್ತೀವಿ, ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಯಾವಾಗ ನೀವು ತಗೋಬೇಕಾದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ಕೂಡ ನಮ್ಮ ಹತ್ರ ಏನಾದ್ರು ಸೊ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಇದ್ರೆ ಸ್ಕ್ರೀನ್ ಅಲ್ಲಿ ಬರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಇಲ್ಲಾಂದ್ರೆ ಕಾಲ್ ಮಾಡಿ. ಸುಮಾರು ವಿಷಯಗಳು ನೀವು ಕ್ವಶನ್ಸ್ ನಮ್ಮ ಹತ್ರ ಕೇಳ್ಬೋದು, ನಿಮ್ ಕ್ವಶನ್ಸ್ಗೆ ಆನ್ಸರ್ ಕೊಡ್ತೀವಿ. ಸೊ ಅದರಿಂದ ನಿಮಗೆ ಸೊ ಹೆಲ್ಪ್ ಆಗುತ್ತೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್.